ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಪ್ರಭು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಕಳೆದ ಒಂದು 2-3 ದಿನಗಳಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದು ಯಾವ ವಿಡಿಯೋ ಅಂತ ಒಂದು 10 ಸೆಕೆಂಡ್ ಹಾಕ್ತೀನಿ. ಫಸ್ಟ್ ನೋಡ್ಕೊಂಬರ್ರಿ, ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ನಿಮಗೆ. ಇಲ್ಲಿ ಕೇಳು ಮ್ಯಾಟ್ರ್ ಸ್ವಲ್ಪ ಕೇಳು. ಫೋಟೋ ತೆಗ ಅಕಿನೇ ದೂಕಿರೋದು ಅಲ್ಲೇರ ನೋಡಿದ್ರಲ್ಲ, ಇದೇ ವಿಡಿಯೋ. ಇದು ಇವ್ರು ಯಾರು, ಏನು, ಎಂತು, ಯಾಕೆ ಇವರು ಅಲ್ಲಿಗೆ ಹೋಗಿದ್ರು, ಆಮೇಲೆ ಇದನ್ನ ಅವನೇ ಬೇಕಂತ ತಳ್ಳಿದ್ನ, ಬೇಕಂತ ಬಿದ್ನ, ಅಥವಾ ಏನಾದರೂ ಹೆಂಡತಿ ಏನಾದರೂ ಅವನನ್ನು ತಳ್ಳಿಲ್ಲ, ಏನು ಎಂತ ಅನ್ನೋದನ್ನ ಎಲ್ಲವನ್ನು ಸವಿಸ್ತಾರವಾಗಿ ನಿಮ್ಗೆ ವಿವರಣೆ ನೀಡ್ತಾ ಹೋಗ್ತೀನಿ. ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಇದು ಕಳೆದ ಒಂದು 2-3 ದಿನಗಳಿಂದ ಈ ಒಂದು ವಿಡಿಯೋ ಜಾಸ್ತಿ ಹರಿದಾಡ್ತಾ ಇತ್ತು. ಇದನ್ನು ವಿಡಿಯೋ ಮಾಡೋಂಥವ್ರು ಏನು ಆ ವ್ಯಕ್ತಿಯನ್ನು ಕಾಪಾಡಿದಾರಲ್ಲ, ಆ ಕಾಪಾಡಿದಂಥವ್ರು ಈ ಒಂದು ವಿಡಿಯೋನ ಮಾಡಿ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿದ್ದರು. ಹೀಗಾಗಿ ಇದು ಜಾಸ್ತಿ ಹರಿದಾಡ್ತಾ ಇತ್ತು. ಇವರು ಮೂಲತಃ ಎಲ್ಲಿಯವರು ಅಂತಂದರೆ ಈ ರಾಯಚೂರು ತಾಲೂಕಿನ ಶಕ್ತಿನಗರ ಅನ್ನುವಂಥ ಒಂದು ಗ್ರಾಮದ ಹುಡುಗ. ಇವನು ಕಳೆದ ಒಂದು 2-3 ತಿಂಗಳ ಹಿಂದೆ ಗದ್ಯಮ್ಮ ಅನ್ನುವಂಥ ಒಂದು ಹುಡುಗಿ, ಅಂದರೆ ಅಲ್ಲಿದಾಳಲ್ಲ ಒಂದು ಏನು ಫೋಟೋ ತೆಗಿತೀನಿ ಅಂತ ಹೇಳಿ ಅವನನ್ನು ದುಗ್ಸಿದಾಳೆ ಅಂತ ಅನ್ನುವಂಥ ಆ ವ್ಯಕ್ತಿ ಹೇಳಿದ್ದು. ಅವನು ಆ ಒಂದು ಕಳೆದ 2-3 ತಿಂಗಳ ಹಿಂದೆ ಯಾದಗಿರಿ ಜಿಲ್ಲೆಯ ಹುಡುಗಿ ಅಂತ ಗದ್ಯಮ್ಮ ಅನ್ನುವಂಥ ಒಂದು ಹುಡುಗಿನ ಮದುವೆ ಆಗ್ತಾನೆ. ಆವಾಗ ಈ ಏಪ್ರಿಲ್ 10ನೇ ತಾರೀಕಂದ್ರು ಆ ವ್ಯಕ್ತಿ ಈ ಗದ್ಯಮ್ಮ ಅನ್ನುವಂಥ ಒಂದು ಹುಡುಗಿನ ಮದುವೆ ಆಗ್ತಾನೆ. ಈ ಮದುವೆಯಾಗಿ ಕೇವಲ 3 ತಿಂಗಳಾಯಿತು. ಅವರಲ್ಲಿ ವೈಮನಸ್ಸುಗಳು ಜಾಸ್ತಿ ಉಂಟಾಗಿವೆ. ಹೀಗಾಗಿ ಅವಳ ಮನಸ್ಸಲ್ಲಿ ಏನಾಯ್ತೋ ಗೊತ್ತಿಲ್ಲ, ಇವ್ರ ಮನಸ್ಸಲ್ಲಿ ಒಟ್ಟು ಹೆಂಡತಿ ಅಂದ್ಕೊಂಡು ಹೊಂಟಿರ್ತಾನೆ. ಕುಟುಂಬ ಅಂದಮೇಲೆ ಹಲವಾರು ಜಗಳ ಇದ್ದಿದ್ದೆ ಕಾಮನ್ ಆಗಿ. ಇವನು ಈಗ ಏನು ಹುಡುಗಿಯರು ಊರಲ್ಲಿರ್ತಾಳೆ, ಹುಡುಗಿ ಅವ್ರ ಊರಲ್ಲಿ, ಅವಳನ್ನು ತಮ್ಮ ಊರಿಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ಅವಳನ್ನು ಕರ್ಕೊಂಡು ಬರ್ತಿರುವಂಥ ಸಂದರ್ಭದಲ್ಲಿ ಇದು ರಾಯಚೂರು ತಾಲೂಕಿನ ಗುರ್ಜಾಪುರ ಅನ್ನುವಂಥದ್ದು ಒಂದು ಗುರ್ಜಾಪುರ ಹತ್ರ ಒಂದು ಬ್ರಿಡ್ಜ್ ಬರ್ತೈತಿ. ಆ ಬ್ರಿಡ್ಜ್ ಕೆಳಗಡೆ ಈ ಕೃಷ್ಣಾ ನದಿ ಹರಿತಾ ಇದೆ. ಕೃಷ್ಣಾ ನದಿ ಹತ್ತಿರುವಂಥ ಸಂದರ್ಭದಲ್ಲಿ ಹುಡುಗಿ ಇಲ್ಲೊಂದೆರಡು ಫೋಟೋ ತಗೊಂಡು ಬಾ ಅಂತೇಳಿ ಏನೋ ಕರೆದು ಅದನ್ನು ಇಬ್ಬರು ಅವನು ಖುಷಿಯಿಂದ ಈಗ ಮದುವೆ ಆಗಿವಿ ಅಂತೇಳಿ ಖುಷಿಯಿಂದ ಫೋಟೋ ಹೊಡ್ಕೊಂಡು ಬಾ ಅಂತೇಳಿ ಕರೆದಂತ. ಆವಾಗ ಸೆಲ್ಫಿ ಹೊಡ್ಕೊಂಡ್ರೆ ಬೇಡ ಮಾವ, ನಾನು ನಿನ್ನ ತೆಗಿದ್ರಿ ಫೋಟೋ, ನಿಂದ್ರೆ ಚೆಂದ ಫೋಟೋ ತೆಗಿತೀನಿ ಅಂತ ಅಂದಂತ. ಹಾಗಾಗಿ ಫೋಟೋ ತೆಗೆದ್ರಂತ, ಒಂದು 4-5 ಫೋಟೋ ತೆಗೆದಿರಂತ. ಅದಾದಮೇಲೆ ಬೇರೆ ರೀತಿ ಸ್ಟೈಲ್ ಆಗಿ ನಿಂದರು, ಒಂಥರ ಬೇರೆ ರೀತಿ ಏನಾರು ನಿಂದರು ಅಂತ ಹೇಳಿದ್ರಂತ. ಆವಾಗ ಬ್ರಿಡ್ಜಿನ ಎದುರಿಗೆ ಉಲ್ಟಾ ಈ ರೀತಿ ಮಕ ಮಾಡಿ ಹಿಂಗೆ ನಿಂದಿರಬೇಕೇನೋ ಅನ್ನೋಂಥೇಳಿ ಹಿಂಗೆ ನಿಂದಿರುವಂಥ ಸಂದರ್ಭದಲ್ಲಿ ಅದನ್ನು ಹಿಂಗೆ ಮಾಡಿ ತಳ್ಳಿಬಿಟ್ಟಿದ್ದಾಳಂತೆ. ಹಾಗೆ ಆ ವ್ಯಕ್ತಿ ಕೊಟ್ಟಿರುವಂಥ ಸ್ಟೇಟ್ಮೆಂಟು ತಳ್ಳಿದಾನಂತೆ. ಸುಮಾರು ಅದು ಆ ಬಿದ್ದಿರುವಂಥದ್ದು ಏನು ಬ್ರಿಡ್ಜ್ ಕೆಳಗಡೆ ನೋಡಿದರೆ ನಮ್ಮ 10ರಿಂದ 15 ಅಡಿ ಮೇಲಿದೆ. ಇದು ಆ 10ರಿಂದ 15 ಅಡಿ ಕೆಳಗಡೆ ಆ ವ್ಯಕ್ತಿ ಬಿದ್ದಿದ್ದು. ಬಿದ್ದ ತಕ್ಷಣ ಏನೋ ಪುಣ್ಯಕ್ಕೆ ಅದನ್ನು ಯೂಸ್ ಬರ್ತೈತಿ, ಹೋಗಿ ಅಲ್ಲೆಲ್ಲೋ ಒಂದು ಕಲ್ಲು ಬಂಡೆ ಸಿಕ್ಕೈತಿ, ಅದ್ರ ಮೇಲೆ ಹೋಗಿ ನಿಂತಾನ. ಇದೇನಾದರೂ ಹಿಂಗೆ ಹರಿತಿರುವಂಥ ಸಂದರ್ಭದಲ್ಲಿ ಹಂಗೆ ಹೋಗೋದ್ರಿಂದ ಹೋಗಿ ಅಲ್ಲೆಲ್ಲೋ ಒಂದು ದಂಡಿಗೆ ಸಿಂತಾನ. ಒಂದು ವೇಳೆ ಏನಾದರೂ ಎದುರಿಗಿತ್ತು ಅಂತಂದರೆ ಅದು ಆ ರೀತಿ ಆ ವ್ಯಕ್ತಿ ಉಳ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಅಂತ ನನಗೆ ಅನಿಸ್ತು. ಯಾಕಂದ್ರೆ ಹಾಗೆ ತೇಲ್ಕೊತ ಹೋಗಿ ಈಜನ್ನು ಬರ್ತಿರ್ತಂತೆ. ಹಾಗಾಗಿ ತೇಲ್ಕೊತ ಹೋಗಿ ಒಂದು ದಂಡಿ ಮೇಲೆ ನಿಂತಿದ್ದಾನೆ. ಆಗ ಅಲ್ಲಿ ನಿಂತು ಆ ವ್ಯಕ್ತಿ ಹೇಳ್ತಾನೆ, ಯಾರಾದ್ರೂ ಕಾಪಾಡ್ರಿ ಅಂತ ಹೇಳಿದ್ರೆ ಅವಳನ್ನ ಹಿಡ್ಕೊಡ್ರಿ ಅವ್ರ ಮನೆಯವ್ರಿಗೆ ಯಾರಿಗಾರು ಫೋನ್ ಮಾಡ್ರಿ ಅಂತ ಹೇಳ್ದಂತೆ. ವಿಡಿಯೋ ಹಾಕ್ತೀನಿ ನೋಡ್ರಿ ಫಸ್ಟ್. ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ನಮ್ಮ ಮಮ್ಮಿಗೆ ಅತ್ತ ಏನಾಗ್ಬೇಕು ನಿಮಗೆ? ಇಲ್ಲಿ ಕೇಳು ಮ್ಯಾಟ್ರ್ ಸ್ವಲ್ಪ ಕೇಳು. ಫೋಟೋ ತೆಗ ಅಕಿನೇ ದೂಕಿರೋದು ಅವಾಗ ನೋಡಿದ್ರಲ್ಲ, ಆ ರೀತಿ ಇಟ್ಕೊಡ್ರಿ ಅಂತ. ಅವಾಗ ಸಾಮಾನ್ಯವಾಗಿ ಓಡಾಡ್ತಿರುವಂಥವ್ರು ಯಾಕೆ ಏನಾಯ್ತು, ಇವಳು ನೋಡಿದ್ರೆ ಇಲ್ಲದಲ್ಲ, ಮತ್ತು ಬೈಕ್ ಬೇರೆ ಇಲ್ಲೈತಿ, ಏನಾದ್ರು ಇವನೊಂದು ಜಿಗನ್ ಅಂತೇಳಿ ಅಂದ್ಕೊಂಡು ಅವನನ್ನು ಎಲ್ಲ ಇದನ್ನು ಮಾಡ್ತಾರೆ. ಅವಳೇ ದೂಷಿತು ಬ್ರೋ ನನ್ನನ್ನು ಅಂತೇಳಿ ಹೇಳ್ತಾನೆ. ಅದಾದಮೇಲೆ ಅಲ್ಲಿನ ಊರಿನವರು ಗ್ರಾಮಸ್ಥರೆಲ್ಲರೂ
ಒಂದು ಹಗ್ಗನ ತೊಗೊಂಡ್ಬಂದು ಅವನನ್ನು ಉದ್ದಕ್ಕೆ ಒಂದು ಹಗ್ಗನ ಅದಕ್ಕೆ ಬಿಟ್ಟು ಅಂದರೆ ಹರಿತಿದ್ದಲ್ಲ ಹಂಗೆ ಹೋಗುತ್ತೆ ಅಂತ ಅಂದ್ಕೊಂಡು ಆ ಹಗ್ಗನ ಬಿಟ್ಟಿದ್ದಾರೆ ಅವನ ಹತ್ರ. ಆಗಿ ಹೋಗಿದ್ದು ಅವನ ಹತ್ರ ಹೋಗಿ ತಲುಪಿಂದ ಜಗ್ಗಿ ಅವನನ್ನು ಹೇಳ್ಕೊಂಡು ಮೇಲೆತ್ತಿದ್ದಾರೆ. ಅವಾಗ ಆ ಮೇಲೆತ್ತಿ ಅವರು ಏನು ವಿಡಿಯೋ ಮಾಡ್ತಾರೋ ಊರಿನ ಜನರನ್ನು ಕಾಪಾಡಿದಾರಲ್ಲ, ಅವನು ಹೇಳ್ತಾನೆ ಹೆಂಗಾಯ್ತು ಬ್ರೋ ಇದು ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ನಂಬಿಕೆ ದ್ರೋಹ ಬ್ರೋ ಅಂತ. ಅಣ್ಣ ಅಣ್ಣ ಒಡೆ ಗಿಡದ್ ಮಾಡ್ಬೇಡ ಅಣ್ಣ. ಏನಿಲ್ಲ ಬ್ರೋ, ಅಣ್ಣ ಅಣ್ಣ ಸುಮ್ಮನೆ ಹೊಡೆದಿಲ್ಲ ಬ್ರೋ. ಯಾಕೆ ಹೆಣ್ಮಕ್ಳ ವಿಷಯ ಅಂತ ಎಲ್ಲ ಇಲ್ಲ ಇಲ್ಲ ಬ್ರೋ, ಇದ್ದಿದ್ದೆ ಏನ್ ತಲೆ ಕೆಡ್ಸ್ಕೊಬೇಡ. ಏನೇನು ಅಲ್ಲ ಅಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ? ಹಾ ನಂಬಿಕೆ ಇದ್ರು ಬ್ರೋ. ಹೆಂಗ್ ಬಿದ್ದೆ? ಯಾಕೆ ದೂಕಿದ್ರ ನೀನ್ ಹೇಗಿದ್ದೆ? ಅಕ್ಕೆ ದೂಕ ಬ್ರೋ, ಫೋಟೋ ಐತಿ ಒಂದು. ನಾವಲ್ಲೇ ಯಾವತ್ತು ನಿಂದ್ರಕ್ ನಿಂದ್ರು ಅಂದ. ಫೋಟೋ ತೆಗೆದು ನೋಡಲ್ಲಿ ಅಲ್ಲ ಏನ್ ಲೈಫ್ ನಾನು ಹೊಸ್ತಾಗಿ ಒಂದು ಸೆಲ್ಫಿ ಅಂದ್ರೆ ಒಳ್ಳೆ ಅಂದು. ಅಲ್ಲ ನಾನು ಹೇಳ್ತಿಕ್ಕೆ ಫೋಟೋ ನನಗೆ ಈಗ ಅರು ಬಂತು, ನಿಮ್ಗೆ ಹೇಳಲ್ಲ ಎಲ್ಲರಿಗೆ ಚೇಬಿಟ ಬಿದ್ದಾನಂತ ನೋಡ್ರಿ ರೆಸ್ಟ್ರಿಕ್ಷನ್. ಹಲೋ ಅಣ್ಣ, ಏನೇನ ದಬ್ಬಿ ಕೊಳ್ಳಕ್ ಮಾಡ ಅಷ್ಟೇ, ಏನಾಗಿಲ್ಲ. ಯಾಕಮ್ಮ ಇನ್ಯಾರು ಪುಣ್ಯಾತ್ಮ ಇತ್ತು, ಉಳಿದಿದೆ ಹೆಚ್ಚು. ಅಣ್ಣ ಇನ್ನೊಂದು ಅಬ್ಸರ್ವ್ ಮಾಡಿ ಏನ್ ಅಬ್ಸರ್ವ್ ಮಾಡಿದ್ರ ಅಣ್ಣ? ಯಾಕಪ್ಪ ಅಂತಂದ್ರೆ ಇದು ನಮಗೆ ಈ ನೋಡೋರಿಗೆ ಕೆಲವೊಂದು ಜನರಿಗೆ ಅದು ತಮಾಷೆ ಅನಿಸಿರ್ಬೋದು, ಬಟ್ ಅವ್ರ ಜೀವನದೊಳಗೆ ಏನೇನಾಗಿದೆ ಅಂತೇಳಿ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವರಿಬ್ಬರಿಗೆ ಅವ್ರ ಕುಟುಂಬಕ್ಕೆ ಗೊತ್ತು. ಯಾಕಂದರೆ ಈಗ ನಮ್ಮ ಒಂದು ಇದರೊಳಗೆ ನಾವು ನೋಡಿರ್ತೀವಿ, ಈ ಹೊಸದವರಾಗಿ ಅವರವರ ಒಂದು ವೈಯಕ್ತಿಕ ಮನಸ್ಸುಗಳು ಹೆಂಗಿರ್ತಾವೆ ಹೇಳಕ್ಕೆ ಬರಲ್ಲ. ಯಾಕಂದ್ರೆ ಈಗ ರೀಸೆಂಟಾಗಿ ಅವ್ರ ಮದುವೆ ಆಗಿರೋ ಕೇವಲ 3 ತಿಂಗಳಾಯ್ತು. ಒಂದು ಹುಡುಗ ಒಂದು ಹುಡುಗಿ ಅರ್ಥ ಮಾಡ್ಕೋಬೇಕು ಮಿನಿಮಮ್ ಏನಿಲ್ಲ 1 ವರ್ಷ 2 ವರ್ಷ ಹೋಗೇ ಹೋಗುತ್ತಾ. ಬಟ್ ಇವ್ರು ಅಷ್ಟರೊಳಗಡೆ 3 ತಿಂಗಳಾದರೂ 3 ತಿಂಗಳಾಯಿತು, ಆದರೂ ಕೂಡ ಇಷ್ಟೆಲ್ಲ ಒಡನಾಟಗಳು ಜಾಸ್ತಿ ಆಗ್ಯಾವು. ಅದಾದಮೇಲೆ ಆ ಹುಡುಗಿ ಮನಸ್ಸಲ್ಲಿ ಏನಾಯ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ನನ್ನ ಪ್ರಕಾರ ಹುಡುಗ ಹೇಳ್ತಾನೆ ಅವ್ರು ಹಿಡ್ಕೊಡ್ರಿ ಅವ್ರ ಮನೆಯವ್ರು ಯಾರ್ಯಾರು ಫೋನ್ ಮಾಡಿರಿ ಅಂತ ಹೇಳ್ತಾನೆ. ಅಂದರೆ ನನ್ನ ಪ್ರಕಾರ ಆ ಹುಡುಗಿ ಏನಾದ್ರು ಓಡೋಕ್ಕಾಳೇನೋ ಅನ್ನುವಂಥ ಒಂದು ಇದರಿಂದ ಆ ವ್ಯಕ್ತಿ ಏನೋ ಬಿದ್ದಿದ್ದಾನಲ್ಲ ತಾತಪ್ಪ ಅನ್ನುವಂಥ ವ್ಯಕ್ತಿ ಅವನು ಹೇಳ್ತಾ ಇದ್ದಾನೆ. ಹಾಗಾಗಿ ಮನೆಯವ್ರು ಏನು ಮಾಡ್ಬಿಡ್ತಾರೆ, ಹೆಂಗಾರ ಆಗಲಕ್ಕ ನನ್ನ ಮಗಳು ಬಿಟ್ಟು ಹೋಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಯಾರಿಗಾರ, ಅಂದರೆ ಇದರಲ್ಲಿ ನಾನು ಯಾರನ್ನೂ ಬ್ಲೇಮ್ ಮಾಡೋಕ್ಕಿಲ್ಲ, ತಪ್ಪು ಅಂತ ಹೇಳಕತ್ತಿಲ್ಲ, ಕಳಿಸ್ಬಿಡ್ತಾರೆ. ಅವ್ರಿಗೆ ಇಷ್ಟ ಇಲ್ಲದ ಮದುವೆ ಇರ್ತಾವೋ ಅಥವಾ ಏನೋ ಅವ್ರವ್ರ ವೈಯಕ್ತಿಕ ಏನೇ ಇರ್ತಾವೋ, ಹೆಂಗಾರ ಇಬ್ಬರು ಮದುವೆ ಆಗಲಿ ಹೋಗಲಿ ಅಂತೇಳಿ ಇಬ್ಬರು ಮುಂದೆ ಇದಾಗ್ತಾರೆ ಅಂತೇಳಿ ಮಾಡಿಬಿಡ್ತಾರೆ. ಅದು ಈಗಿನ ಜನ್ರೇಷನ್ ಒಳಗೆ ಅದು ಸರಿ ಹೊಂದಂಗೆ ಇಲ್ಲ. ಯಾಕಂದರೆ ಹಿರಿಯರು ಆವಾಗಿನ ಕಾಲದಾಗ ಹೊಂದ್ಕೊಂಡು ಹೋಗ್ಬಿಡ್ತಾರೆ ಬಿಡು ಅಂತೇಳಿ ಅಂದ್ಕೊಂಡು ಮದುವೆ ಮಾಡ್ತಿದ್ರು. ಬಟ್ ಈಗಿನ ಕಾಲದಾಗ ಹಂಗಿಲ್ಲ. ಅದು ಏನಾರೋ ಒಟ್ಟು ಅವ್ರ ಮನಸ್ಸಿನಾಗ ಏನೋ ಇರ್ತಾವೆ, ಇವ್ರ ಮನಸ್ಸಿನಾಗ ಏನೋ ಇರ್ತಾವೆ, ಅಥವಾ ಏನೋ ಈಗಿನ ಕಾಲದಾಗ ಹೆಣ್ಣು ಸಿಗೋದು ಭಾಳ ಕಷ್ಟ ಐತೆ. ಹಂಗೆ ಸಿಕ್ಕಿದ್ದ ಸೇವಾ ಅಂತ ಅಂದ್ಕೊಂಡು ಯಾರೋ ಹೆಣ್ಣು ಮಾಡ್ಬೋದಿರ್ತಾರೆ. ಅವ್ರವ್ರ ವಿಚಾರಗಳಿಗೆ ಏನಿರ್ತಾವೆ ಅನ್ನೋದನ್ನು ಯಾರಿಗೂ ಗೊತ್ತಿರಲ್ಲ, ಒಳಗಿನ ಮನಸ್ಸು ಯಾರಿಗೂ ಅರ್ಥಕೊಂಡಿರಲ್ಲ, ಮದುವೆ ಮಾಡಿಬಿಡ್ತೀರಿ. ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಹೆಂಗಂದ್ರೆ ಈ ಕಾನೂನು ನಮ್ಮದು ಇದ್ರೊಳಗೆ 18 ಹೆಣ್ಣಿಗೆ ವಯಸ್ಸಾಗಿರ್ಬೇಕು, 21 ಗಂಡಿಗೆ ವಯಸ್ಸಾಗಿರ್ಬೇಕು. ಇದು ಮದುವೆ ಒಂದು ವಯಸ್ಸು. ಹಾಗಾಗಿ ಈ ಹೆಣ್ಮಕ್ಳು ಅಲ್ಲಿ ಗೊತ್ತಿಲ್ಲದೆ ಇರುವಂಥವ್ರ ಜೋಡಿ ನೀವು ಮದುವೆ ಮಾಡಿಬಿಟ್ರಿ, ಅವರಿಗೆ ಅವ್ರ ಒಂದು ಕುಟುಂಬಕ್ಕೆ ಈಗೇನು ಮದುವೆ ಆಗಿ ಹೋಗ್ಬಿಡ್ತಾಳ ಅವನು ಮತ್ತು ಏನಾದ್ರು ತೊಂದರೆ ಮಾಡಿ ಅವನಿಗೆ ಅವ್ರನ್ನ ಸಾವಿಗೆ ಈಡು ಮಾಡ್ಬಿಡೋದು. ಅಷ್ಟಾದರೂ ಈ ವ್ಯಕ್ತಿ ಏನು ತಾತಪ್ಪ ಅನ್ನುವಂಥ ವ್ಯಕ್ತಿ ಅಲ್ಲೆಲ್ಲ ಅಷ್ಟು ಹೊಡೆದಾಡಿದ್ರು, ಅಷ್ಟೆಲ್ಲ ಮಾಡಿದ್ರು, ಕೊನೆಗೆ ಅವಳನ್ನು ಕರ್ಕೊಂಡು ಮನೆಗೆ ಹೋಗ್ತಾನಂತೆ. ನೋಡ್ರಿ ಎಂಥ ಒಳ್ಳೆ ಮನುಷ್ಯ ಹುಡುಗ. ಆದರೂ ಅಷ್ಟಾದರೂ ಇಲ್ಲೇ ಏನು ಮಾಡಲ್ಲ, ನಾವು ಹೊಡೆಯಲ್ಲ ಅಂತ ಅಂದ್ಕೊಂಡು ಹೊಡಿಲ್ಲ ಅಂತ ಅಂದ್ಕೊಂಡು ಎಷ್ಟೋ ಜನರಿಗೆ ಯಾರು ಫೋನ್ ಮಾಡಿರ್ತಾವಂತ ಅವ್ರ ಮನೆಯವ್ರಿಗೆ. ಅಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ನಮ್ಮ ಮನೆಯವ್ರು ಯಾರಾದರೂ ಅಥವಾ ಏನಾದ್ರು ಬಿದ್ದರು ಅಂತಂತಂದರೆ ಎಲ್ಲರ ಕಣ್ಣಲ್ಲಿ ಒಂದು ಸ್ವಲ್ಪ ಭಯ ಅನ್ನೋದಿರ್ತೈತಿ, ಅಥವಾ ಕಣ್ಣೀರು ಬಂದೇ ಬರ್ತಾವೆ. ಈ ತಾಯಿ ಕಣ್ಣಲ್ಲಿ ಏನು ಒಂದು ಹನಿ ಕಣ್ಣೀರಿಲ್ಲ, ಏನಿಲ್ಲ. ಮತ್ತು ಅವನ ಒಂದು ಹೊರಟಾಗಿ ಕೊಂಟಿ ಅಂತೀವಿ ನಮ್ಮ ಭಾಷೆಗಳಿಗೆ. ಹಂಗತ್ಲ ಹೇಳು ಏನು ಮಾಡ್ತೀವಿ ಮಾಡು, ಈ ರೀತಿ ಮಾತುಗಳು
ಬಂದವು. ನನ್ನ ಪ್ರಕಾರ ಇದು ಈ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವಂಥ ವಿಷಯ ಏನಂತಂದರೆ ಹೆಂಡತಿಯಿಂದ ಬದುಕುಳಿದ ಗಂಡ ಅಂತೇಳಿ. ಇದು ನನಗೆ ತಮಾಷೆ ಅಂತ ಅನ್ಸಕತ್ತೈತಿ. ಇವ್ರ ಕಮೆಂಟ್ಸ್ಗಳನ್ನ ಹಾಕ್ತಿರುವಂಥದ್ದು, ಆಮೇಲೆ ಈ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವಂಥ ವಿಷಯಗಳಾಗಿದ್ದವು. ಬಟ್ ಅವ್ರ ವೈಯಕ್ತಿಕ ವಿಚಾರದಲ್ಲಿ ಸಾವಿರಾರು ನೋವುಗಳಿರ್ತಾವೆ, ಅದನ್ನೆಲ್ಲ ನಾವು ಹಾಡ್ಕೊಂಡು ಹೋಗೋದು ಬೇಡ. ಅದಕ್ಕೆ ಈ ಸಾಮಾನ್ಯವಾಗಿ ಹೇಳುವಂಥ ವಿಷಯ ಏನಪ್ಪ ಅಂತಂದ್ರೆ, ಈಗ ಅಷ್ಟಾದರೂ ಆ ವ್ಯಕ್ತಿ ಅಲ್ಲಾದರೂ ಮನೆಗೆ ಕರ್ಕೊಂಡು ಹೋಗ್ತಾನಂತೆ. ಮನೆಗೆ ಕರ್ಕೊಂಡು ಹೋಗಿ ಅದಾದಮೇಲೂ ಏನು ಇದಾದಮೇಲೆ ಅಲ್ಲಿ ಪೊಲೀಸ್ ಒಂದು ವರಿಷ್ಠಾಧಿಕಾರಿಗಳು ಫೋನ್ ಮಾಡಿ, ಈ ಒಂದು ವಿಡಿಯೋ ಜಾಸ್ತಿ ಆದಾಗ್ತಾ ಇದೆ, ನೀವು ಕಂಪ್ಲೇಂಟ್ ಕೊಟ್ಟರೆ ನಾವು ತನಿಖೆ ಮುಂದುವರಿಸ್ತೀವಿ, ಇಲ್ಲಾಂದರೆ ನೀವು ಅಲ್ಲೇ ಕೌಟುಂಬಿಕವಾಗಿ ಬಗೆಹರಿಸ್ಕೊಡ್ತೀವಿ ಅಂದರೆ ಬಗೆಹರಿಸ್ಕೋಬೋದು ಅನ್ನುವಂಥ ಮಾತನ್ನು ಏನೋ ಅವರು ಒಂದು ಕುಟುಂಬದವ್ರಿಗೆ ಯಾರೋ ಪರಿಚಯಸ್ಥರಿಗೆ ಸುಳಿವು ತೊಗೊಂಡು ಅವ್ರಿಗೆ ಹೇಳಿದಾರಂತೆ. ಬಟ್ ಅದು ಇನ್ನೂ ಮುಂದೆ ಏನಾಗ್ತೈತೆ ಅಂತ ಅಷ್ಟಕ್ಕಷ್ಟೇ ಮುಗಿಸ್ತಾರೆ ಏನೋ ಗೊತ್ತಿಲ್ಲ. ಅದಕ್ಕೆ ಇಷ್ಟು ಈ ಒಂದು ರಾಯಚೂರು ಒಂದು ಇದ್ರೊಳಗೆ ನಡೆದಿರುವಂಥ ಒಂದು ಘಟನೆ. ಈಗ ಏನು ಇದರಿಂದ ಏನು ಸಂದೇಶಗಳು ಕೊಡೋದಪ್ಪ ಅಂತಂದರೆ, ಈ ಇಷ್ಟ ಇಲ್ಲದೆ ಮುಂಚಿತವಾಗಿ ಕೇಳ್ಬಿಡ್ರಿ. ಯಾಕೆ ಹುಡುಗ ಹುಡುಗಿ ಹೇಗಿರ್ಬೋದು, ಏನಾರು ವೈಯಕ್ತಿಕವಾಗಿ ಅವ್ರವ್ರ ಮನಸ್ಸಿನಲ್ಲಿ ಈ ಪ್ರೀತಿ ಪ್ರೇಮ ಅನ್ನೋದು ಇರ್ತಾವೆ. ಆಮೇಲೆ ಅವನಿಗೆ ಇಷ್ಟ ಇರಲ್ಲ, ಆಕೆಗೆ ಅವ ಇಷ್ಟ ಇರಲ್ಲ, ಇಂಥವು ಭಾಳ ನಡೆದಿರ್ತಾವೆ. ಮುಂಚಿತವಾಗಿ ಕೇಳ್ರಿ, ಇದು ಇಷ್ಟ ಆಯಿತೋ ಇಲ್ಲ ಅಂತೇಳಿ. ಅದನ್ನೆಲ್ಲ ಕೇಳಿಕೊಂಡು ಇಷ್ಟ ಇದ್ರೆ ಇಷ್ಟ ಐತೆ ಅಂತ ಹೇಳಿದಾರೆ ಅವರು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂತ ಬೇಡ ಬಿಟ್ಬಿಡ್ರಿ, ಮತ್ತು ಬೇರೆದವ್ರಿಗೆ ಮದುವೆ ಮಾಡಿಕೊಡುವಂತ್ರಿ. ಇವ್ರು ಬೇಡ ಅಂತಂದ್ರು ಮತ್ತು ಸಿಗ್ದಿರ್ತಾರೆ ಹಲವಾರು. ಅದಕ್ಕೋಸ್ಕರ ಯಾವುದೇ ರೀತಿಯಾದಂಥದ್ದು ತಂದೆ ತಾಯಿಗಳು ಯಾವ ಹೆಣ್ಣನ್ನು ಕೀಳಾಗಿ ನೋಡಬೇಡ್ರಿ, ಅಥವಾ ನಮ್ಮ ಮನೆಯಿಂದ ಈಗ ಹಾಳಾಗಿ ಹೋದ್ರೆ ಸಾಕು ಅನ್ನೋ ಒಂದು ಭಾವನೆಯಿಂದ ಯಾರೂ ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ ಅನ್ನೋವಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಮೂಲಕ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.